ಆಕಾಶವಾಣಿ ಭದ್ರಾವತಿಯ ಬಂಧುಗಳೇ, ಹೊರದೇಶದಲ್ಲಿ ಕನ್ನಡ ಡಿಂಡಿಮ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಶುಭ ಸತೀಶ್ ಮಾಡುವ ನಮಸ್ಕಾರಗಳು. ನಮ್ಮ ಇವತ್ತಿನ ವಿಶೇಷವಾದ ಅತಿಥಿ ಪೂಜ್ಯ ಪಂಡಿತ ಶ್ರೀ ಬಾಲಕೃಷ್ಣ ಭಟ್ ಅವರು. ಕರ್ನಾಟಕದ ರಾಜಧಾನಿ ಬೆಂಗಳೂರು, ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿ, ಬೆಂಗಳೂರಲ್ಲಿ ವಿದ್ಯಾಪೀಠ, ವಾಷಿಂಗ್ಟನ್ನಲ್ಲಿ ವೈಟ್ ಹೌಸ್. ವಿದ್ಯಾಪೀಠಕ್ಕೂ ವೈಟ್ ಹೌಸ್ಗೂ ಏನ್ ಲಿಂಕ್? ಅಷ್ಟೇ ಅಲ್ಲ, ಇನ್ನೂ ಹಲವು ಆಶ್ಚರ್ಯಕರವಾದ ಹೆಮ್ಮೆ ಪಡುವ ವಿಷಯಗಳನ್ನು ಮಾತನಾಡುವ ಬನ್ನಿ. ನಮಸ್ಕಾರ ಸ್ವಾಮಿಗಳೇ, ಹೇಗಿದ್ದೀರಾ? ನಮಸ್ಕಾರ ಬಾಲಕೃಷ್ಣ ಭಟ್ರು, ಚೆನ್ನಾಗಿದ್ದೀವಿ, ನಾವೆಲ್ಲ ಸೌಖ್ಯವಾಗಿದ್ದೀವಿ. ಶ್ರೀ ಬಾಲಕೃಷ್ಣ ಭಟ್ ಅವರೇ, ನೀವು ಅಮೆರಿಕದ ಭಕ್ತಾಂಜನೇಯ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರು. ವಿದೇಶದಲ್ಲಿ ಪುರೋಹಿತರಾಗುವ ನಿಮ್ಮ ಈ ಪ್ರಯಾಣ ಹೇಗೆ ಆರಂಭವಾಯಿತು? ಅದು ಸುಮಾರು 2002ನೇ ಇಸ್ವಿಯಲ್ಲಿ ನಾನು ಅಮೆರಿಕಕ್ಕೆ ಬರಬೇಕು ಅಂತ ಹೇಳಿ ಒಂದು ಆಫರ್ ಬಂತು. ಅದು ಬಂದಾಗ ನಾನು ಪೂರ್ಣಪ್ರಜ್ಞ ವಿದ್ಯಾಪೀಠ ದೇವಸ್ಥಾನದಲ್ಲಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ಗುರುಗಳು ಪೇಜಾವರ ಶ್ರೀ ವಿಶ್ವೇಶ್ವರ ಶ್ರೀ ಸ್ವಾಮಿಪಾದಂಗಳವರು, ಅವರ ಹತ್ರ ಸುಧಾಮಂಗ ಮಾಡಿಸಿಕೊಂಡು ಅಲ್ಲೇ 12 ವರ್ಷ ಅಧ್ಯಯನ ಮಾಡಿ ಸುಧಾಮಂಗಲ ಮಾಡಿ, ನಂತರ ಗುರುಗಳು ನನ್ನನ್ನು ಅಲ್ಲೇ ವ್ಯವಸ್ಥೆಗೆ ಕೆಲಸಕ್ಕೆ ನೇಮಿಸಿದ್ರು. ಸೊ ಅಲ್ಲಿ ಒಂದು 10 ವರ್ಷ ಕೆಲಸ ಮಾಡಿದೆ. ಅದಾದ್ಮೇಲೆ ಒಂದು ಆಫರ್ ಬಂದಾಗ ಗುರುಗಳ ವಿಶೇಷ ಪರ್ಮಿಷನ್ ನೊಂದಿಗೆ ಅವ್ರು ಬಿಟ್ಕೊಡ್ಲಿಕ್ಕೆ ತಯಾರಿರಲಿಲ್ಲ. ಕೊನೆಗೊಂದು ಪರ್ಮಿಷನ್ ಕೇಳಿ ನಾನು ಹೊರಡ್ತೇನೆ ಅಂತ ಹೇಳಿದಕ್ಕೆ ಮಂತ್ರಾಕ್ಷತೆ ಕೊಟ್ಟು ಕಳಿಸಿದ್ದಾರೆ. ಹಾಗೆ 2002 ಜೂನ್ ಅಲ್ಲಿ ಅಮೆರಿಕಕ್ಕೆ ಬಂದೆ. ಬರುವಾಗ ನಾನು ಬಂದದ್ದು ಇಲ್ಲಿ ದೊಡ್ಡ ದೇವಸ್ಥಾನ ವಾಷಿಂಗ್ಟನ್ ನಲ್ಲಿರುವಂತಹ ಶ್ರೀ ಶಿವ ವಿಷ್ಣು ಟೆಂಪಲ್ ಅಂತಕ್ಕಂಥ ದೇವಸ್ಥಾನಕ್ಕೆ ವೀಸಾ ತಗೊಂಡು ಅಲ್ಲಿಯ ವೀಸಾದಲ್ಲಿ ಬಂದಿದ್ದು. ಅಲ್ಲಿ 10 ವರ್ಷ ಕೆಲಸ ಮಾಡಿದ್ದೇನೆ. ಆ ನಂತರ ಈಗ ಒಂದು 4-5 ಜನ ಪುರೋಹಿತರು ಸೇರಿ ಒಂದು ದೇವಸ್ಥಾನವನ್ನು ಮಾಡಿ ಶ್ರೀ ಭಕ್ತ ಆಂಜನೇಯ ದೇವಸ್ಥಾನ ಅಂತ ಹೇಳಿ ಮೇರಿಲ್ಯಾಂಡ್ ಫ್ರೆಡ್ರಿಕ್ ಅಲ್ಲಿ ನಾವು ಶುರು ಮಾಡಿದ್ದೇವೆ. ಅದೇ ಭಕ್ತಾಂಜನೇಯ ದೇವಸ್ಥಾನ ಭಾರತೀಯರಿಗಷ್ಟೇ ಅಲ್ಲ, ಕನ್ನಡಿಗರಿಗೆ ಇನ್ನೂ ಹೃದಯಕ್ಕೆ ಹತ್ತಿರವಾದ ಪೂಜಾ ಸ್ಥಳ ಅಲ್ವಾ? ಖಂಡಿತ. ಅದಕ್ಕೆ ಕಾರಣನೂ ಒಂದು ಇದೆ. ಏನಂದ್ರೆ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಮುಖ್ಯ ಪ್ರಾಣದೇವರು ಮತ್ತೆ ರಾಘವೇಂದ್ರ ಸ್ವಾಮಿಗಳ ಒಂದು ಕಾಂಬಿನೇಷನ್ ಎಲ್ಲ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ನಾವು ಕಾಣ ಸಿಗುತ್ತೆ. ಅಂತಹದ್ರಲ್ಲಿ ಇಲ್ಲಿಯೂ ಕೂಡ ಪ್ರಧಾನವಾಗಿ ಹನುಮಂತ ದೇವರು ಪ್ರಾಣದೇವರು ಅಂತ ಹೇಳ್ತೇವೆ. ಮತ್ತೆ ರಾಘವೇಂದ್ರ ಶ್ರೀಪಾದಂಗಳವರ ಮೃತ್ತಿಕಾ ಬೃಂದಾವನ ಇದೆ. ಮೃತ್ತಿಕಾ ಬೃಂದಾವನ ಅಂತ ಹೇಳಿದ್ರು ಬರೀ ಬೃಂದಾವನಕ್ಕೆ ವ್ಯತ್ಯಾಸ ಇರುತ್ತೆ. ಸಾಮಾನ್ಯವಾಗಿ ಇದು ಮಂತ್ರಾಲಯದಿಂದ ನಾವು ಮೃತ್ತಿಕೆಯನ್ನು ಮಡಿಯಲ್ಲಿ ತಗೊಂಡು ಬಂದು ನಮ್ಮ ಇಲ್ಲಿ ಇರತಕ್ಕಂತ ವಾಲಂಟಿಯರ್ಗಳು ಏಕಾದಶಿ ದಿವಸ ಬೆಂಗಳೂರಿಂದ ಹೊರಟು ವಿದ್ಯಾಪೀಠದಿಂದ ಇಲ್ಲಿ ಬಂದು ದ್ವಾದಶಿ, ಯಾಕಂದ್ರೆ ಮಧ್ಯದಲ್ಲಿ ಬಂದ್ರೆ ಉಪವಾಸ ಆಗುತ್ತೆ, ಅಷ್ಟೋದಕ ಮಾಡೋಂತಿಲ್ಲ, ಬೇರೆ ದಿವಸ ಬಂದ್ರೆ ಅಂತ ಹೇಳಿ ಏಕಾದಶಿ ದಿವಸನೇ ಟಿಕೆಟ್ ಮಾಡ್ಕೊಂಡು ಇಬ್ರು ವಾಲಂಟಿಯರ್ ತಗೊಂಡ್ಬಂದಿದ್ರು. ಅದ್ರಿಂದ ನಿತ್ಯ ನಮ್ಮ ಮನೆಯಲ್ಲಿ ಪೂಜೆ ಆಗ್ತಾ ಇತ್ತು. ನಾವಾಗ್ಲೇ 2011ಕ್ಕೆ ಶುರು ಮಾಡಿದ್ವಿ. ಸೊ ಇದು ಮೃತ್ತಿಗೆ ಬಂದದ್ದು 2014. ಆಮೇಲೆ ಬಂದ ಮೇಲೆ ಒಂದು ವರ್ಷ ಹೆಚ್ಚು ಕಮ್ಮಿ ನಮ್ಮ ಮನೆಯಲ್ಲೇ ನಿತ್ಯ ಚಿಕ್ಕದಾಗಿ ಅಡಿಗೆ ಮಾಡಿ ಅಷ್ಟೋದಕ ಮಾಡಿ ಮಡಿಯಲ್ಲಿ ಸಾಲಗ್ರಾಮ ಪೂಜೆ ಜೊತೆಗೆ ರಾಯರ ಅಷ್ಟೋದಕ ಆಗ್ತಾ ಇತ್ತು. ಆಮೇಲೆ 2015ರಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ಮೇನಲ್ಲಿ. ಅಲ್ಲಿಂದ ವೃಂದಾವನವನ್ನೆಲ್ಲ ಬಂತು, ವೃಂದಾವನ ಪ್ರತಿಷ್ಠಾಪನೆಯಾಗಿ ಈಗ ನಡೀತಾ ಇದೆ. ಸೊ ಇದು ಬಹಳಷ್ಟು ನಮ್ಮ ಕನ್ನಡಿಗರಿಗೆ ರಾಯರ ಒಂದು ಸಂಬಂಧ, ಅವಿನಾಭಾವ ಸಂಬಂಧ ಹೇಳಬೇಕಾಗಿಲ್ಲ. ರಾಯರ ಸಂಬಂಧ ಎಲ್ಲಾ ಕಡೆನೂ ಎಲ್ಲಾ ಜಾತಿಯನ್ನು ಮತವನ್ನು ಮೀರಿ ಇರ್ತಕ್ಕಂಥದ್ದು ಭಕ್ತಾದಿಗಳ ಸಂಬಂಧ. ಅದರಲ್ಲೂ ಕನ್ನಡಿಗರಿಗೆ ಬಹಳ ಹತ್ತಿರವಾದ ಸಂಬಂಧ ಇರೋದ್ರಿಂದ ತುಂಬಾ ಜನ ಕನ್ನಡಿಗರು ಬರ್ತಾರೆ. ಆರಾಧನೆಗೆ ನೀವು ಬಂದಿರ್ತೀರಿ, ಸುಮಾರು ಜನ ನೋಡಿರ್ತಾರೆ, ರಥೋತ್ಸವಾದಿಗಳು ನಡೆಯುತ್ತದೆ. ಹೆಚ್ಚು ಕಮ್ಮಿ 1,000 ಜನಕ್ಕೆ ಮೇಲೆ ಅನ್ನದಾನ ಆಗುತ್ತೆ. ಎಲ್ಲ ಕೆಳಗಡೆ ಕೂಡಿಸಿ ನಮ್ಮ ಊರಿನ ಪದ್ಧತಿ ಪ್ರಕಾರನೇ ಬಾಳೆ ಎಲೆ ಹಾಕಿ ನೆಲದಲ್ಲಿ ಕೂರಿಸಿ ಬಡಿಸಿ, ಅದಕ್ಕೆಲ್ಲ ಬೇಕಾದಷ್ಟು ಸ್ವಯಂ ಸೇವಕರು ಇದ್ದಾರೆ. ನಮ್ಮ ಸ್ಟಾಫ್ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ, ಅಡಿಗೆಯವರೆಲ್ಲ ಇದ್ದಾರೆ. ಸೊ ಹಾಗಾಗಿ ಅದು ಮಡಿಯಾಗಿ ಅಷ್ಟೋದಕಕ್ಕೆ ಅಂತ ಒಂದು ಬೇರೆ ಅಡಿಗೆ ಆಗುತ್ತೆ, ಪಬ್ಲಿಕ್ ಅಂತ ಬೇರೆ ಅಡಿಗೆ ಆಗುತ್ತೆ. ಅಷ್ಟೋದಕ ಅಡಿಗೆಯನ್ನು ನಾವು ಅಲಂಕಾರ ಪಂಕ್ತಿ ತರ ಮಾಡಿ, ಯಾವತ್ತು ನಿಜವಾದ ಆರಾಧನೆ ಇದೆಯೋ ಅವತ್ತು ಅಲಂಕಾರ ಪಂಕ್ತಿಯನ್ನು ಮಾಡ್ಬಿಟ್ಟು ಅಲ್ಲಿ ಅಷ್ಟೋದಕ ಆಗಿ ರಾಯರಿಗೆ ಅಷ್ಟೋದಕ ಆಗಿ ನಡೀತದೆ ಪ್ರಸಾದ. ಮತ್ತೆ ಶನಿವಾರ ದಿವಸ ವೀಕೆಂಡ್ ಆಗಿರೋದ್ರೆ ಎಲ್ಲರೂ ಬರ್ಬೇಕು, ಅನುಕೂಲ ಆಗುತ್ತೆ ಅನ್ನೋ ದಿವಸದಿಂದ ಉತ್ಸವ ಇಟ್ಕೊಂಡು ಸೆಲೆಬ್ರೇಷನ್ ತರ ಮಾಡ್ತೇವೆ. ತುಂಬಾ ಕನ್ನಡಿಗರಿಗೆ ಆವಾಗ ದರ್ಶನಕ್ಕೆ ಬರ್ತಾರೆ. ಗುರುವಾರ ದಿವಸ ಒಂದು 20-30 ಜನ ಖಂಡಿತ ಇದ್ದೇ ಇರ್ತಾರೆ ಕನ್ನಡದ ದೇವಸ್ಥಾನದಲ್ಲಿ. ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಎಲ್ಲ ಇದೆ. ಎಷ್ಟೊಂದು ಸಾಂಪ್ರದಾಯಿಕವಾಗಿ ಸ್ಥಾಪನೆ ಮಾಡಿದ್ದೀರಾ, ಸಂತೋಷ ಆಗುತ್ತೆ ಕೇಳಲಿಕ್ಕೆ. ಅದೇ ಈಗ ನೀವು ದಿನನಿತ್ಯ ಆಗಿರ್ಲಿ ಅಥವಾ ವಿಶೇಷ ದಿನಗಳಲ್ಲಿ ಆಗ್ಲಿ ಧಾರ್ಮಿಕ ಕಾರ್ಯಕ್ರಮನ ಹೇಗೆ ಸಾಗಿಸ್ಕೊಂಡು ಹೋಗ್ತಿದ್ದೀರಾ?
ದಿನನಿತ್ಯದಲ್ಲಿ ನಮ್ಗೆ ದೇವಸ್ಥಾನ ಪೂಜೆ ಬಿಟ್ಟು ಪೂಜೆ ಮುಗಿಸ್ಕೊಂಡು ನಮ್ಮ ದೇವಸ್ಥಾನದಲ್ಲೇ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ಲಿಕ್ಕೆ ವಸತಿ ಸೌಲಭ್ಯಗಳನ್ನ ಮಾಡಿಕೊಟ್ಟಿದ್ದೇವೆ. ಅಡಿಗೆಯವರಿದ್ದಾರೆ, ಶ್ರಾದ್ದಾದಿಗಳು ನಿತ್ಯ ನಡೀತದೆ. ಮತ್ತೆ ಕೆಲವು ಶಾಂತಿಗಳು, ನವಗ್ರಹ ಹೋಮಗಳು, ಸಂಧಿ ಶಾಂತಿಗಳು, ಈ ತರ ಎಲ್ಲ ಅನೇಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರ್ತದೆ. ಮತ್ತೆ ಹೊರಗಡೆ ಅಂತ ಹೇಳಿದ್ರೆ ಅವರವರ ಮನೆಯಲ್ಲಿ ಗೃಹ ಪ್ರವೇಶಗಳು ಇತ್ಯಾದಿ ಹೋಮಗಳು ಎಲ್ಲ ಕೆಲವು ಮನೆಯಲ್ಲೂ ನಡೆಯುತ್ತೆ. ಸತ್ಯನಾರಾಯಣ ಪೂಜೆ ಮುಂತಾದ ಕಾರ್ಯಕ್ರಮಗಳು ಬಹಳಷ್ಟು ನಡೀತಾನೆ ಇರ್ತದೆ. ಸೊ ಇದು ನಮ್ಮ ರೊಟೀನ್ ಆಗಿ ನಮ್ಮ ಭಕ್ತರು ಭಾರತವನ್ನು ಬಿಟ್ಟು ಇಲ್ಲಿ ಬಂದ್ರು ಸಂತಸದಿಂದ ಒಂದು ಮುತುವರ್ಜಿಯಿಂದ ಈ ಕರ್ಮಾಂಗಗಳನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದೇ ಮುನ್ನುಡಿಯಲ್ಲಿ ನಾನು ಹೇಳಿದೆ ವೈಟ್ ಹೌಸ್ ಮತ್ತೆ ವಿದ್ಯಾಪೀಠ ಸಂಬಂಧ ಅಂತ. ಅದು ಏನು, ಆ ಸಂದರ್ಭ ಹೇಗೆ ಬಂತು? ಅದು ಇದೆಲ್ಲ ಗುರುಗಳ ಪೇಜಾವರ ಶ್ರೀಗಳ ಒಂದು ಕೃಪಾ ಕಟಾಕ್ಷದಿಂದ ಅದೆಲ್ಲ ನಮಗೆ ಲಭ್ಯವಾಗಿದ್ದು, ಶಿವ ವಿಷ್ಣು ಟೆಂಪಲ್ ಅಂತ ಹೇಳಿದ್ನಲ್ಲ, ಅಲ್ಲಿಂದ ನಾನು ಅಪಾಯಿಂಟ್ ಆಗಿ ಅಲ್ಲಿಗೆ ಹೋಗಿದ್ದು. ಆ ವರ್ಷ ಬೈಡನ್ ಅವರೇ ಅಲ್ಲಿದ್ರು. ಸೊ ಆ ದೀಪಾವಳಿಯ ಪ್ರಯುಕ್ತ ದೀಪ ಬೆಳಗಿಸಿ ಒಂದು ಕಾರ್ಯಕ್ರಮವನ್ನ ಮಾಡುವಾಗ ನಮ್ಮ ದೇವಸ್ಥಾನದ ಹಳೆಯ ದೇವಸ್ಥಾನದಿಂದ ಪ್ರತಿ ವರ್ಷ ಪುರೋಹಿತರನ್ನು ಕರ್ಕೊಂಡು ಹೋಗಿ ಮಾಡಿಸ್ಕೊಂಡು ಬರೋದು ಪದ್ಧತಿ ಇದೆ. ಆ ತರ ಅದು ಶುರು ಮಾಡಿದ್ದು ಒಬಾಮಾ ಅವರ ಕಾಲದಲ್ಲಿ ಶುರುವಾಗಿದ್ದು, ಅದಕ್ಕಿಂತ ಹಿಂದೆ ಇರಲಿಲ್ಲ. ಈಗ ನಿರಂತರವಾಗಿ ನಡೀತಾ ಇದೆ. ಮತ್ತೆ ಅದೊಂದು ಒಳ್ಳೆಯ ಬೆಳವಣಿಗೆ. ನಮ್ಮ ಭಾರತದ ಹಬ್ಬ ಹರಿದಿನಗಳನ್ನು ವಾಷಿಂಗ್ಟನ್ ವೈಟ್ ಹೌಸ್ ಅಲ್ಲಿ ಆಚರಣೆ ಮಾಡ್ತಾರೆ ಅನ್ನೋದೊಂದು ನಮ್ಮ ಒಳ್ಳೆಯ ಸಂತಸದ ಸುದ್ದಿ ನಮಗೆಲ್ಲರಿಗೂ ಕೂಡ. ಅದೇ ನಮ್ ಕನ್ನಡಿಗರಿಗೆ ಭಾಷಾ ಪ್ರೇಮದ ಬಗ್ಗೆ ಏನಾದ್ರೂ ಉಪದೇಶ ಅಥವಾ ಸಂದೇಶ ಕೊಡೋದಾದ್ರೆ ಏನ್ ಹೇಳಲ್ ಬಯಸ್ತೀರಾ? ಭಾಷಾ ಪ್ರೇಮದ ಬಗ್ಗೆ ಉಪದೇಶ ಖಂಡಿತ ಇರ್ಲೇಬೇಕು. ಅದು ಉಪದೇಶ ಮಾಡಬೇಕಾಗುತ್ತೆ. ಉಪದೇಶ ಅಂತ ಹೇಳಿದ್ರೆ ನಮ್ಮ ಅನಿಸಿಕೆ ಅಷ್ಟೇ. ನಾವು ಇಲ್ಲಿಯ ವಾತಾವರಣದಲ್ಲಿ ನಾನು ನೋಡ್ತಾ ಇರೋ ನನ್ನ 22 ವರ್ಷದ ಅನುಭವದಲ್ಲಿ ಇಲ್ಲಿ ಯಾಕಂತ ಹೇಳಿದ್ರೆ ಎಲ್ಲ ಭಾಷೆಯ ಜನರು ನಮ್ಗೆ ಇರ್ತಾರೆ. ನಮ್ಗೆ ಕ್ವಾಲಿಫಿಕೇಶನ್ ಅದು ಒಂದು ಪ್ಲಸ್ ಕ್ವಾಲಿಫಿಕೇಶನ್ ಏನಂತ ಹೇಳಿದ್ರೆ ಎಲ್ಲ ಭಾಷೆಗಳು ಎಷ್ಟು ಲ್ಯಾಂಗ್ವೇಜ್ ಬರುತ್ತೋ ಅಷ್ಟು ಒಳ್ಳೆಯ ಪುರೋಹಿತರು, ಅದ್ರ ಜೊತೆಗೆ ಅಧ್ಯಯನ ಎರಡೂ ಬೇಕಾಗುತ್ತೆ. ಸೊ ಬರೀ ಅಧ್ಯಯನ ಇಟ್ಕೊಂಡ್ರೆ ಭಾಷೆಗಳು ಬರದೇ ಇದ್ರೆ ಅದಕ್ಕೆ ಇಲ್ಲಿ ಅಮೆರಿಕದಲ್ಲಿ ಅದಕ್ಕೆ ಅಷ್ಟೊಂದು ಮಹತ್ವ ಇರೋದಿಲ್ಲ. ಹಾಗಾಗಿ ನಾನು ಒಂದು 7 ಭಾಷೆ ಮಾತಾಡ್ತೇನೆ. ಇದರಲ್ಲಿ ಮುಖ್ಯವಾಗಿ ಕನ್ನಡದವರ ಕಮ್ಯುನಿಕೇಶನ್ ನನಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಮ್ಮ ಕನ್ನಡದವರು ಸ್ವಲ್ಪ ಹಿಂಜರಿಯುವ ಸ್ವಭಾವದವರು. ಪಕ್ಕ ಅವರು ಕನ್ನಡದಲ್ಲಿ ಮಾತಾಡೋದೇ ಇಲ್ಲ. ಮೊದಲು ಅವರು ಬೇರೆ ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ಆಮೇಲೆ ನಾವೇನಾದ್ರೂ ಎಲ್ಲಿ ಹೇಗೆ ಊರು ಅಂತ ಕೇಳಿದ್ಮೇಲೆ ಬೇಕಾದ್ರೆ ಕನ್ನಡಕ್ಕೆ ಬರ್ತಾರೆ. ಇದಕ್ಕೂ ಬೇರೆ ಲ್ಯಾಂಗ್ವೇಜಿನವರಿಗೂ ನಮ್ಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಬೇರೆ ಲ್ಯಾಂಗ್ವೇಜಿನವರು ಈಗ ನಮ್ಮ ಜೊತೆಗೆ ತಮಿಳಿನವರು ಇದ್ದಾರೆ, ಬೇಕಾದಷ್ಟು ಜನ ತೆಲುಗಿನವರು ಇದ್ದಾರೆ. ಅವರೆಲ್ಲ ಮೊದಲು ಅವರ ಭಾಷೆಯಲ್ಲಿ ಮಾತಾಡ್ತಾರೆ. ಅವರ ಭಾಷೆಗೆ ನಾವು ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಇವರಿಗೆ ಈ ಭಾಷೆ ಬರಲ್ಲ ಅಂತ ಹೇಳಿ ಮತ್ತೆ ಇಂಗ್ಲಿಷ್ಗೆ ಬರ್ತಾರೆ. ಹೌದು. ಇದನ್ನ ನಮ್ಮ ಕನ್ನಡಿಗರು ಖಂಡಿತ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಭಾಷೆ, ಮಾತೃಭಾಷೆ, ಅದನ್ನ ಯಾವತ್ತೂ ಬಿಟ್ಟು ಕೊಡಬಾರದು. ಅದನ್ನ ನಾವು ಹಿಂಜರಿಯದೆ, ಸಂಕೋಚವಿಲ್ಲದೆ ಪ್ರಸ್ತುತಪಡಿಸಿ ಅದಕ್ಕೆ ಉತ್ತರ ಸಿಗದೇ ಇದ್ದಾಗ ಬೇಕಾದ್ರೆ ಅನ್ಯ ಭಾಷೆಯಿಂದ ಮಾತಾಡೋದು ಉತ್ತಮವಾಗಿರುತ್ತೆ. ಹಾಗಾಗಿ ಅದೊಂದು ಮುಖ್ಯ ಉಪದೇಶ. ಇನ್ನೊಂದು ಏನಂತ ಹೇಳಿದ್ರೆ, ಆದಷ್ಟು ನಿಮ್ಮ ಮಕ್ಕಳನ್ನ ನಮ್ಮ ದೇವಸ್ಥಾನಕ್ಕೆ, ಅಲ್ಲಲ್ಲಿ ನಡೆಯುವ ಕಾರ್ಯಕ್ರಮಗಳಿಗೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬರಬೇಕು. ಅವರಿಗೆ ಆದಷ್ಟು ಕನ್ನಡದಲ್ಲಿಯೇ ನಾವು ಮನೆಯಲ್ಲಿ ಮಾತಾಡಬೇಕು. ಇಲ್ಲಿ ನನ್ನ ಅನುಭವದ ಪ್ರಕಾರ ಅನೇಕ ಭಕ್ತರ ಮನೆಗೆ ಹೋದಾಗ ತುಂಬಾ ಜನ ಹೇಳ್ತಾರೆ, ಚಿಕ್ಕಂದಿರುವಾಗಲೇ ಅವರಿಗೆ ಇಂಗ್ಲಿಷ್ ಅಲ್ಲೇ ಶುರು ಮಾಡ್ಬಿಡ್ತಾರೆ. ಅವ್ರಿಗೆ ಮತ್ತೆ ಕ್ಲಾಸ್ಗೆ ಹೋದ್ರೆ, ಹೊರಗಡೆ ಸ್ಕೂಲಲ್ಲಿ ಹೋದಾಗ ಕಷ್ಟ ಆಗುತ್ತೆ, ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಆಗಲ್ಲ ಹಾಗೆ ಅಂತ ಹೇಳಿ. ಅದು ನಮ್ಮ ಕನ್ನಡದವರು ಹೇಳುವಂತಹ ಒಂದು ವಿಪರೀತವಾದ ಒಂದು ಆರ್ಗ್ಯುಮೆಂಟ್ ಅಂತ ನಾನು ಹೇಳಬಲ್ಲೆ. ಯಾಕಂತ ಹೇಳಿದ್ರೆ ನಿಮ್ಗೂ ಅನುಭವ ಇರುತ್ತೆ. ಎಲ್ಲ ಬೇರೆ ಮಕ್ಕಳು ಮನೆಯಲ್ಲಿ ತುಂಬಾ ಅವರ ಮದರ್ ಟಂಗ್ ಮಾತಾಡುವಾಗ ನಮ್ಗೆ ಬಹಳ ಬೇಜಾರಾಗುತ್ತೆ. ಮಕ್ಕಳಿಗೆ ಎಷ್ಟು ಲ್ಯಾಂಗ್ವೇಜ್ ಕೊಟ್ಟರು ಆ ಏಜ್ ಅಲ್ಲಿ ತಗೊಳ್ತಾರೆ ಅವರು. ಸೊ ಹಾಗಾಗಿ ಸ್ಕೂಲಿಗೆ ಹೋದ್ಮೇಲೆ ಹೇಗಿದ್ರು ಅವರು ಮದರ್ ಟಂಗ್ ಅನ್ನ ಕಷ್ಟಪಟ್ಟೆ ಮಾತಾಡೋದು. ಹಾಗಾಗಿ ಬೇಸಿಕ್ ಅಲ್ಲಿ ಅವರಿಗೆ ಮನೆಯಲ್ಲಿ ಆ ಮದರ್ ಟಂಗ್ ಅನ್ನು ಚೆನ್ನಾಗಿ ಹೇಳ್ಕೊಟ್ರೆ ಅವರಿಗೆ ನಿರಂತರವಾಗಿ ನೆನಪಿರುತ್ತೆ. ಈಗ ಇಲ್ಲೇ ಹುಟ್ಟಿ ಬೆಳೆದ ಬೇರೆ ಲ್ಯಾಂಗ್ವೇಜಿನ ಮಕ್ಕಳಲ್ಲಿ ಹೆಚ್ಚಿನವರು, ಕೆಲವರು ಇದ್ದೇ ಇರ್ತಾರೆ ಬಿಡಿ, ಹೆಚ್ಚಿನವರು ಅವರವರ ಮದರ್ ಟಂಗ್ ಅನ್ನು ಚೆನ್ನಾಗಿ ನಿರರ್ಗಳವಾಗಿ ಮಾತಾಡ್ತಾರೆ. ನಾನು ಅವರವರ ಮನೆಗೆ, ಬೇರೆಯವರ ಮನೆಗೆ ಪೂಜೆಗೆ ಹೋದಾಗ ನಾನು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ. ಹಾಗಾಗಿ ಇದನ್ನು ನಮ್ಮ ಕನ್ನಡಿಗರು ತಮ್ಮ ಬಾಳಿನಲ್ಲಿ ಅದನ್ನ ಅಳವಡಿಸಿಕೊಂಡು ನಮ್ಮ ಕನ್ನಡದ ಕಂಪನ್ನ ದೇಶ ವಿದೇಶಗಳಲ್ಲಿ ಪ್ರಸರಿಸಲಿಕ್ಕೆ ಅವರ ದೊಡ್ಡ ಒಂದು
ಕಾಂಟ್ರಿಬ್ಯೂಷನ್ ಅತ್ಯಗತ್ಯ ಅಂತ ನನ್ನ ಅನಿಸಿಕೆ. ಖಂಡಿತ ಖಂಡಿತ ನೀವು ಹೇಳೋದು ಸತ್ಯ. ಅದೇ ನಾನು ಇಷ್ಟೆಲ್ಲ ಕೇಳಿದೆ, ನಿಮ್ಮ ಕುಟುಂಬದ ಬಗ್ಗೆ ಕೇಳಲಿಲ್ಲ. ಅವರೆಲ್ಲ ಹೇಗಿದ್ದಾರೆ, ಮಕ್ಕಳಿದ್ದಾರೆ? ಖಂಡಿತ ಅದು ನಾನು ಹೇಳ್ಬೇಕು. ನನ್ನ ಮಿಸ್ಸಸ್ ಹೆಣ್ಣು ಮಗು, ಒಂದು ಗಂಡು ಮಗು. ಇವೆಲ್ಲ ದೊಡ್ಡವರಾಗಿದ್ದಾರೆ. ಮಗ ಇನ್ನೇನು ಈ ವರ್ಷ ಕಾಲೇಜ್ ಮುಗಿಸ್ತಾನೆ, ಕಂಪ್ಯೂಟರ್ ಸೈನ್ಸ್, ಮೇರಿಲ್ಯಾಂಡ್ ಅಂತ ಹೇಳಿ ಕಾಲೇಜ್ ಪಾರ್ಕ್, ಅಲ್ಲಿ ಮುಗಿಸ್ಕೊಂಡ್ ಬರ್ತಾನೆ. ನನ್ನ ಮಗಳು ಈಗ ಸೆಕೆಂಡ್ ಇಯರ್ ಕಾಲೇಜಲ್ಲಿ. ಅವಳದ್ದು ಲೈನ್ ಬಂದು ಥಿಯೇಟರ್ ಆರ್ಟ್, ಸಿನಿಮ್ಯಾಟಿಕ್ ಆರ್ಟ್ ಅಂತ ಹೇಳಿ, ಲೈಕ್ ಪ್ರೊಡಕ್ಷನ್, ಸಿನಿಮಾ, ಈ ತರ ಈ ಲೈನ್ ಅಲ್ಲಿ ಎಲ್ಲ ಅವಳಿಗೆ ಇಂಟ್ರೆಸ್ಟ್ ಜಾಸ್ತಿ. ಸೊ ಆ ತರ ಲೈನ್ ಅಲ್ಲಿ ಸ್ಟಡಿ ಮಾಡ್ತಾ ಇದ್ದಾಳೆ. ಅವಳು ಇನ್ನೊಂದೆರಡು ವರ್ಷದಲ್ಲಿ ಅವಳದು ಕಾಲೇಜ್ ಮುಗಿಸಿ ಮತ್ತೇನು ಮಾಸ್ಟರ್ಸ್ ಮಾಡ್ತಾರೋ ಮತ್ತೆ ಅದೇ ಗೊತ್ತಿಲ್ಲ. ಹಾಗೆ ನಾವೆಲ್ಲರೂ ಇಲ್ಲಿ ಅಮೆರಿಕದಲ್ಲೇ ಇದ್ದೇವೆ, ಎಲ್ಲರೂ ಒಟ್ಟಿಗೆ. ತುಂಬಾ ಸಂತೋಷ ಸ್ವಾಮಿ, ನಿಮ್ಮನ್ನ ಇವತ್ತು ಮಾತಾಡಿಸಿ ನನಗೆ ತುಂಬಾ ಸಂತೋಷ ಆಗಿದೆ. ಖಂಡಿತ ನಮ್ಮ ಆಕಾಶವಾಣಿ ಭದ್ರಾವತಿಯ ಶ್ರೋತೃಗಳಿಗೂ ತುಂಬಾ ಖುಷಿಯಾಗಿರುತ್ತೆ ನಿಮ್ಮ ಮಾತುಗಳನ್ನ ಕೇಳಿ. ತುಂಬಾ ಧನ್ಯವಾದಗಳಪ್ಪ. ನನಗೆ ಕೂಡ ಅಷ್ಟೇ, ಬಹಳ ಸಂತೋಷ. ನಾವು ಚಿಕ್ಕಂದಿರುವಾಗ ಮನೆಯಲ್ಲಿ ಒಂದು ಅಪ್ಪ ರೇಡಿಯೋ ಇಟ್ಕೊಂಡಿದ್ರು, ಆಕಾಶವಾಣಿ ಭದ್ರಾವತಿ ಅದಿಂದ ಕೇಳ್ತಾ ಇತ್ತು. ಆ ಒಂದು ಬಾಲ್ಯದ ಇದನ್ನ ಮೆಲುಕು ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೂ ಕೂಡ, ನಿಮ್ಮ ರೇಡಿಯೋ ಚಾನೆಲ್ಗೂ ಕೂಡ ನಮಸ್ಕಾರ. ತುಂಬಾ ತುಂಬಾ ಧನ್ಯವಾದಗಳು. ಶ್ರೋತೃವರ್ಗಕ್ಕೂ ಕೂಡ ನಮ್ಮ ವಿಶೇಷವಾದಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಕರ್ನಾಟಕದ ಈ ರಾಜ್ಯೋತ್ಸವ ಅತ್ಯದ್ಭುತವಾಗಿ ನಡೆಯಲಿ. ಎಲ್ಲರನ್ನೂ ದೇವರು ಒಳ್ಳೆಯದು ಮಾಡಲಿ. ಲೋಕಾಹ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಹೊಸ ಚಿಗುರು, ಹಳೆ ಬೇರು ಕೂಡಿರಲು ಮರಸೊಬಗು, ಭದ್ರವಾದ ಬುನಾದಿ, ಅದರೊಂದಿಗೆ ಹೊಸ ಚೈತನ್ಯ ಸೇರಿಕೊಂಡರೆ ಏನಾದರೂ ಅದ್ಭುತವಾಗಿ ಮೂಡಿಬರಬಹುದು. ಹಾಗೆ ನಮ್ಮ ವಾಷಿಂಗ್ಟನ್ ಡಿಸಿ ಏರಿಯಾದಲ್ಲಿ 50-60 ವರ್ಷಗಳ ಭದ್ರ ಬುನಾದಿ ಕನ್ನಡಕ್ಕೆ ಹೊಸ ಚೈತನ್ಯ ನೀಡಿ ಉತ್ಸಾಹದಿಂದ ಮುನ್ನಡೆಸಿಕೊಂಡು ಹೋಗುತ್ತಿರುವ ಹೊಸ ತಲೆಮಾರುಗಳು, ಕನ್ನಡ ಭಾಷೆಗೆ, ಸಂಸ್ಕೃತಿಗೆ ಉಜ್ವಲ ಭವಿಷ್ಯ ಇದೆ ಅಂತ ಭರವಸೆ ನೀಡುವ ಹೊಸ ತಲೆಮಾರಿನ ಎಸ್ತರ್ ಸ್ಮಿತಾ ನಮ್ಮ ಇಂದಿನ ಅತಿಥಿ. ಸ್ಮಿತಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಶುಭಾ ಅವರೇ, ನೀವ್ ಹೇಗಿದ್ದೀರಾ? ನಾವು ತುಂಬಾನೇ ಚೆನ್ನಾಗಿದೀವಪ್ಪ. ನಿಮ್ಮ ಹತ್ರ ತುಂಬಾ ಪ್ರತಿಭೆಗಳಿದೆ, ಅದನ್ನೆಲ್ಲ ಒನ್ ಬೈ ಒನ್ ನಾವೀಗ ತೆರೆದಿಡೋಣಂತೆ. ಇಷ್ಟೆಲ್ಲ ಪ್ರತಿಭೆಗಳಿಗೆ ಭದ್ರ ಬುನಾದಿ ಸಿಕ್ಕಿದ್ದು ಎಲ್ಲಿ? ನೀವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಿರೋದೆಲ್ಲಿ ಅಂತ ನಮ್ಗೆ ಸ್ವಲ್ಪ ಹೇಳ್ಬೇಕಲ್ಲ. ಖಂಡಿತ ಶುಭಾ ಅವರೇ, ಇದಕ್ಕೆ ಮೊದ್ಲ ಹೆಜ್ಜೆ ಅಂತಾನೆ ಹೇಳ್ಬೋದು. ನಾನು ಹಾಸನ್ ಹುಡುಗಿ, ಹಾಸನಿಂದ ಶುರು ಆಯ್ತು. ಬೇಸಿಕಲಿ ಅಮ್ಮನಿಂದ ಬಂದಿದ್ದು. ಅಮ್ಮನ್ಗೆ ತುಂಬಾ ಇಷ್ಟ ಆಯ್ತು ಈ ತರ ಎಲ್ಲ ಕಲ್ಚರ್ ಪ್ರೋಗ್ರಾಮ್ ಆಗಿರ್ಬೋದು, ಸ್ಕೂಲ್ ಡೇಸ್ ಅಲ್ಲಿ ತುಂಬಾನೇ ಕಳಿಸ್ತಾ ಇದ್ರು. ಅಲ್ಲಿಂದ ಶುರು ಆಗಿದ್ದು ಈ ಹೊರದೇಶ ಅಂದ್ರೆ ಅಮೇರಿಕಾ, ವಾಷಿಂಗ್ಟನ್ ಡಿಸಿ ತನಕ ಅದು ಕರ್ಕೊಂಡ್ ಬಂದಿದೆ ನನ್ನ. ಇಲ್ಲಿ ಬಂದ್ ನಿಂತಿದೀನಿ, ಇಲ್ಲೂ ಕೂಡ ಇದನ್ನ ಮುಂದುವರಿಸ್ತಾ ಇದೀನಿ. ಆ ಹೆಮ್ಮೆ, ಖುಷಿ ನನಗೆ ಖಂಡಿತವಾಗ್ಲೂ ಇದೆ. ಇಲ್ಲಿ ಬಂದು ಅದನ್ನ ಮುಂದುವರಿಸ್ಬೇಕು ಅಂದ್ರೆ ಅದಕ್ಕೆ ಡೆಫಿನೆಟ್ಲಿ ಒಂದು ಬೇಸ್ ಅನ್ನೋದ್ ಬೇಕು. ಆ ಎನ್ಕರೇಜ್ಮೆಂಟ್ ಆಗಿರ್ಬೋದು, ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರುವವರಾಗಿರ್ಬೋದು, ಅದು ಕನ್ನಡಿಗರು ಸಿಕ್ಕದು ನಮ್ಮೆಲ್ಲರಿಗೂ ಒಂಥರ ಭಾಗ್ಯನೇ ಅನ್ಬೋದು. ಹೊರದೇಶಕ್ ಬಂದಿರ್ತೀವಿ, ಕನ್ನಡ ಎಲ್ಲೋ ಕೇಳಿಸ್ತಿದೆ ಅಂದ್ರೇನೆ ಖುಷಿ ಆಗತ್ತೆ ಕೇಳಿಸ್ಕೊಳಕ್ಕೆ, ಅವ್ರ ಜೊತೆ ಮಾತಾಡಕ್ಕೆ. ನನಗ್ ಖುಷಿ ಇದೆ, ಇಲ್ಲಿ ಅದನ್ನ ಮುಂದುವರಿಸ್ತಿದೀನಿ, ಇನ್ನ ಅದನ್ನ ಕಾಪಾಡ್ಕೊಂಡ್ ಬರ್ತಿದೀನಿ ಅನ್ನೋ ಒಂದ್ ಖುಷಿ ನನ್ಗಿದೆ. ನೀವು ಏನ್ ಮಾಡಿದ್ರು ತುಂಬಾ ಆಸಕ್ತಿಯಿಂದ ಕ್ರಿಯಾಶೀಲವಾಗಿ ಮಾಡ್ತೀರಾ, ಮತ್ತೆ ಅದನ್ನ ನಿಮ್ಮ ಒಂದು ಚಾಪನ್ನು ಉಳಿಸ್ತೀರಾ. ನೋಡಿದ ತಕ್ಷಣ ಗೊತ್ತಾಗತ್ತೆ, ಓ ಇದು ಎಸ್ತರೇ ಮಾಡಿದ್ದಾರೆ ಅಂತ. ನಿಮ್ಗೆ ಈ ಕಲಾ ಮಾಧ್ಯಮದಲ್ಲಿ ಆಸಕ್ತಿ ಹೇಗ್ ಮೂಡ್ತು? ನನ್ಗೊಂಥರ ಕ್ರಿಯೇಟಿವ್ ಪರ್ಸನ್, ಏನಾದ್ರೂ ಒಂದ್ ಹೊಸ್ತ್ ಮಾಡ್ಬೇಕು ಅನ್ನೋ ಒಂದ್ ಆಸೆ. ಅದಕ್ಕೋಸ್ಕರ ಒಂದ್ ಸ್ಟೇಜ್ ಡೆಕೋರೇಷನ್ ಆಗಿರ್ಬೋದು, ಅಥವಾ ಈ ಜನಪದ ಕಲೆ ಅನ್ನೋದು ನನ್ಗೆ ತುಂಬಾನೇ ಇಷ್ಟ. ಜನಪದ ಅದ್ರ ಮೇಲಿನ ಒಂದು ಪ್ರೀತಿ ತುಂಬಾನೇ ದೊಡ್ಡದು. ಸೊ ಈ ಜನಪದ ಕಲೆ ಅನ್ನ ಉಳಿಸ್ಬೇಕು ಅನ್ನೋ ಒಂದು ಕಾರಣದಿಂದ ಶುರು ಆಗಿದ್ದು. ಅದ್ರದ್ದು ನಾನು ಆರ್ಟ್ ಫಾರ್ಮ್ಸ್ ನ ಶುರು ಮಾಡಿದೆ ಮಾಡಕ್ಕೆ. ಜನಪದ ಕಲೆ ಶೈಲಿಯ ಒಂದು ಆರ್ಟ್ ಫಾರ್ಮ್ ನ ಪೇಂಟಿಂಗ್ ಮಾಡೋದಾಗಿರ್ಬೋದು, ಅದನ್ನ ಸ್ಟೇಜ್ ಡೆಕೋರೇಷನ್ ಮಾಡೋದಾಗಿರ್ಬೋದು, ಈ ತರ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಅದನ್ನ ಆಡ್ ಮಾಡ್ಕೊಂತ ಹೋದೆ. ಅದಾದ್ಮೇಲೆ ಹಾಗೇನೆ ಸ್ಲೋ ಆಗಿ ಜನಪದ ಕಲೆ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಇನ್ನೊಂದಷ್ಟು ನಾನು ರಿಸರ್ಚ್ ಮಾಡೋದಾಗಿರ್ಬೋದು. ಒಂದೇನಾದ್ರೂ ಒಂದು ತಿಳ್ಕೊಬೇಕು ಅಂದಾಗ ಅದ್ರ ಹಿನ್ನೆಲೆ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗತ್ತೆ. ಅದನ್ನ ಬೆಳ್ಸ್ಕೊಂಡ್ ಬಂದವ್ರದ್ದು ರೂಟ್ ಕಾಸ್ ತುಂಬಾ ಮುಖ್ಯ ಆಗತ್ತೆ. ಅದನ್ನ ನೋಡ್ಕೊಂಡೆ. ಅದ್ರಿಂದ ಇನ್ಸ್ಪೈರ್ ಆಗಿ ಅಮೇರಿಕಾದಲ್ಲಿ ಆ ಜನಪದ ಕಲೆಯನ್ನ ತೋರಿಸ್ಬೇಕು ಜನರಿಗೆ,
ಆ ಕಲೆಯನ್ನ ಇನ್ನ ಬೆಳೆಸ್ಬೇಕು ಅನ್ನೋ ಆಸಕ್ತಿ ತುಂಬಾ ಮೂಡ್ ಬಂತು. ಸೊ ಹಾಗಾಗಿ ಸ್ಟೇಜ್ ಡೆಕೋರೇಷನ್ ಇಂದ ಶುರುವಾಗಿ ಅದು ಒಂದು ನೃತ್ಯ ರೂಪಕ್ಕೆ ಟರ್ನ್ ಆಗಿ, ಅದಾದ್ಮೇಲೆ ಇವಾಗ ರೀಸೆಂಟ್ ಆಗಿ ಒಂದು ಯಕ್ಷಗಾನದ ಬಗ್ಗೆನೂ ಕೂಡ ಒಂದು ವರಾಹ ರೂಪಂ ಅಂತ ಒಂದು ಡ್ಯಾನ್ಸ್. ನಿಮ್ಗೆ ಗೊತ್ತಿರತ್ತೆ, ಇಂಡಿಯಾದಲ್ಲಾದ್ರೆ ಎಲ್ಲಾ ಫೆಸಿಲಿಟೀಸ್ ಇರತ್ತೆ, ಒಂದು ಕಾಸ್ಟ್ಯೂಮ್ ಆಗಿರ್ಬೋದು ಈಸಿಯಾಗಿ ಸಿಕ್ಪಡತ್ತೆ, ಒಂದ್ ರೆಂಟೇ ಮಾಡ್ಬೋದು. ಬಟ್ ಇಲ್ಲಾದ್ರೆ ನಮ್ಗೆ ಅಷ್ಟೊಂದು ಈಸಿ ಆಕ್ಸೆಸ್ ಇರಲ್ಲ. ಸೊ ಹಾಗಾಗಿ ನಾವು ಏನ್ ಮಾಡೋದು ಅನ್ನೋ ಒಂದು ಇದಿರ್ಬೇಕಾದ್ರೆ ನಾನೇ ಅದನ್ನ ಕ್ರಿಯೇಟ್ ಮಾಡ್ಬಾರ್ದು ಅಂತ ಒಂದು ಯಕ್ಷಗಾನ ಕಾಸ್ಟ್ಯೂಮ್ ನ ನಾನೇ ಸ್ವತಃ ಡಾಲರ್ ಟ್ರೀ ಇಂದ ಎಲ್ಲಾ ಮಟೀರಿಯಲ್ಸ್ ತಂದು ಫ್ರಮ್ ದ ಸ್ಕ್ರಾಚ್, ಏನು ಇಲ್ದಲೆ ಸ್ಕ್ರಾಚ್ ಇಂದ ಕಾರ್ಡ್ಬೋರ್ಡ್ಸ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಆತರ ಒಂದು ಇದಿಟ್ಕೊಂಡು ಯಕ್ಷಗಾನ ಕಾಸ್ಟ್ಯೂಮ್ ನ ಬಿಲ್ಡ್ ಮಾಡಿದೆ. ಅದು ವರಾಹ ರೂಪಂ ಅನ್ನೋ ಒಂದು ಡ್ಯಾನ್ಸ್ ಮಾಡಕ್ಕೆ. ಹೌದು, ಆ ಅದನ್ನ ಕಾಸ್ಟ್ಯೂಮ್ ಅಂತೂ ತುಂಬಾ ಒರಿಜಿನಲ್ ಇಂಡಿಯಾದಲ್ಲಿ ತಗೊಂಬಂದಿರೇನೋ ಅಂತಿತ್ತು. ಇಲ್ಲಿ ನೀವ್ ಹೇಳ್ದಾಗೆ ಫಿಲ್ಮ್ ಸಾಂಗ್ಸ್ ಗೆ ಎಲ್ಲ ಕಾಸ್ಟ್ಯೂಮ್ ಸಿಗತ್ತೆ, ಆದ್ರೆ ಈ ನಮ್ಮ ಕಲೆ, ಜನಪದ ಕಲೆಗೆ ಅದ್ರ ಕಾಸ್ಟ್ಯೂಮ್ ಸಿಗೋದು ಕಷ್ಟ. ಅದನ್ನ ನೀವೇ ಫ್ರಮ್ ಸ್ಕ್ರಾಚ್ ಮಾಡಿದೀರಾ, ಅದು ಅಷ್ಟು ಚೆನ್ನಾಗಿ ಮಾಡಿದೀರಾ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ. ಸೊ ಅದೇ ಹೇಳ್ದಾಗೆ ಆ ಕಲೆನ ಉಳಿಸ್ಬೇಕು, ಅದನ್ನ ಜನರಿಗೆ ತೋರಿಸ್ಬೇಕು ಅನ್ನೋ ಒಂದು ಆಸಕ್ತಿ ತುಂಬಾ ಇದೆ ನನ್ಗೆ. ಹಾಗಾಗಿ ಅದನ್ ಮಾಡ್ದೆ. ಆಮೇಲೆ ಹುಲಿ ವೇಷ, ಈಗ ನಿಮ್ಗೆಲ್ಲಾರ್ಗು ಗೊತ್ತೇ ಇರೋ ಹಾಗೆ ಅಕ್ಕ ಸಮ್ಮೇಳನ ಈಗ ತಾನೇ ನಡೀತು ಇಲ್ಲೇ ರಿಚ್ಮಂಡ್ ಅಲ್ಲಿ. ಸೊ ಅಲ್ಲೂ ಕೂಡ ಇದೊಂದು ನೃತ್ಯ ರೂಪಕನ ಪ್ರದರ್ಶನ ಮಾಡ್ದೆ, ಕರಾವಳಿ ತೀರ ಅಂತ. ಅದ್ರಲ್ಲೂನುವೆ ಹುಲಿ ವೇಷ, ಕರಾವಳಿ ತೀರದ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿದ್ದು ಹುಲಿ ವೇಷ ಆಗಿರ್ಬೋದು. ಅದನ್ನು ಕೂಡ ವಿತ್ ಹೆಲ್ಪ್ ಆಫ್ ಅದರ್ ಫ್ರೆಂಡ್ ಹುಲಿ ವೇಷದ ಕಾಸ್ಟ್ಯೂಮ್ ಕೂಡ ಇಲ್ಲೇ ನಾವೇ ಮಾಡಿದ್ದು. ಹಾಗೆ ಜನಪದ ಸಂಗಮ ಅಂತಾನೆ ಒಂದು ಕಾರ್ಯಕ್ರಮ ಮಾಡಿದ್ದೆ. ಅರೌಂಡ್ ಲೈಕ್ 80 ಪೀಪಲ್ ಇದ್ರು ಅದ್ರಲ್ಲಿ. ಎಲ್ಲ ಡ್ಯಾನ್ಸರ್ಸ್ ಆಗಿರ್ಬೋದು ಅಥವಾ ಮಕ್ಕಳಿಂದ 3 ವರ್ಷದ ಮಕ್ಕಳಿಂದ ಹಿಡಿದು ತುಂಬಾ ದೊಡ್ಡವ್ರ ತನಕನೂ ಅದ್ರಲ್ಲಿ ಭಾಗವಹಿಸಿದ್ರು. ಸೊ ಅದ್ರಲ್ಲಿ ಮೇನ್ ಫೋಕಸ್ ಅಂದ್ರೆ ನಮ್ಮ ಜನಪದ ಕಲೆ, ಲೈಕ್ ಕಂಸಾಳೆ ನೃತ್ಯ ಆಗಿರ್ಬೋದು, ಕರಗ ನೃತ್ಯ, ಅದು ಅಷ್ಟೇ. ಆ ಕರಗನೆಲ್ಲ ತರದು ತುಂಬಾನೇ ಕಷ್ಟ. ಸೊ ಇಲ್ಲಿರುವಂತ ಏನೇನ್ ಫೆಸಿಲಿಟಿ ಸಿಗತ್ತೆ ಅಷ್ಟನ್ನೇ ಯೂಸ್ ಮಾಡ್ಕೊಂಡು ನಾವು ಆ ಕರಗನ ಕಳ್ಸನ ತಲೆ ಮೇಲೆ ಇಟ್ಕೊಂಡ್ ಮಾಡುವಂತ ಒಂದು ನೃತ್ಯ ಶೈಲಿ, ಅದನ್ನು ಕೂಡ ಇಲ್ಲೇ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡಿ ಆ ನೃತ್ಯ ಶೈಲಿನನ್ನು ತೋರಿಸ್ಬೇಕು ಜನರಿಗೆ. ಆ ಕಲೆಯನ್ನ ಇಲ್ಲೂ ಕೂಡ ನಾವು ಅದನ್ನ ವಿಜೃಂಭಿಸ್ಬೇಕು ಅನ್ನೋ ಒಂದು ನಿಟ್ಟಿನಿಂದ ಆ ಕಲೆನು ಇನ್ಕ್ಲೂಡ್ ಮಾಡ್ಕೊಂಡ್ವಿ ಈ ಡ್ಯಾನ್ಸ್ ಅಲ್ಲಿ. ಆಮೇಲೆ ವೀರ್ಗಾಸೆ ಗೊತ್ತಿರತ್ತೆ, ವೀರ್ಗಾಸೆ ಮಾಡೋದು ಅದು ತುಂಬಾನೇ ಕಷ್ಟ. ಇಂಡಿಯಾದಲ್ಲೂ ನೋಡಿರ್ತೀವಿ ನಾವು, ಪ್ರೊಸೆಷನ್ ಅಲ್ಲಿ ಆಗಿರ್ಬೋದು, ಆ ಪರೇಡ್ ಅಲ್ಲೆಲ್ಲ ನೋಡಿರ್ತೀವಿ. ಇಲ್ಲಿ ಆ ನೃತ್ಯನ ಮಾಡಿದ್ರೆ ಹೇಗೆ ರಿಯಾಕ್ಷನ್ ಇರುತ್ತೆ, ಜನರಿಗೆ ತುಂಬಾ ಕುತೂಹಲ ಇರುತ್ತೆ. ಇದು ಇರುತ್ತಾ, ತುಂಬಾ ಜನ ನನ್ಗೆ ಫೀಡ್ಬ್ಯಾಕ್ ಬಂದಿದ್ದು ಹಾಗೇನೆ. ಅಯ್ಯೋ ವೀರ್ಗಾಸೆ ನಾವ್ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಈ ಗಣೇಶ ಎಲ್ಲ ಬಿಡ್ಬೇಕಾದ್ರೆ ಅಲ್ಲಿ ಮಾಡಿದ್ ನೋಡಿದ್ದು ನೆನ್ಪುಗಳು, ಈಗ ನೆನ್ಪೆಲ್ಲ ಮತ್ತೆ ನಮ್ಗೆ ಮೆಲುಕು ಹಾಕೋ ಹಾಗೆ ನೀವು ಮಾಡಿದ್ರಿ ಅಂತ ತುಂಬಾ ಕಮೆಂಟ್ಸ್ ಗಳೆಲ್ಲ ಕೊಟ್ರು. ಸೊ ಅದು ತುಂಬಾನೇ ಖುಷಿ ಕೊಟ್ಟಿದೆ. ಇನ್ನ ಹುರಿದುಂಬಿಸಿದೆ ನನ್ಗೆ, ಇನ್ನ ಮುಂದೆ ಮಾಡ್ಬೇಕು ಅನ್ನೋ ಒಂದು ಆಸಕ್ತಿ ಇನ್ನ ಇದೆ. ಸೊ ಈ ತರ ಬೇರೆ ಬೇರೆ ಶೈಲಿ, ಲೈಕ್ ಆರ್ಟ್ ಫಾರ್ಮ್ಸ್ ಆಗಿರ್ಬೋದು ಅಥವಾ ನೃತ್ಯ ಶೈಲಿಯನ್ನ ತರ್ಬೇಕು, ಇಲ್ಲೂ ಅದನ್ನ ಬೆಳೆಸ್ಬೇಕು ಅನ್ನೋ ಒಂದು ಆಸೆ. ಆಲ್ರೆಡಿ ಬಂದಿದ್ದೀರಾ, ಎಲ್ಲ ಪ್ರದರ್ಶನ ಮಾಡ್ತಾ ಇದ್ದೀರಾ, ನಮ್ಗೆ ತುಂಬಾನೇ ಸಂತೋಷ ನೋಡ್ಲಿಕ್ಕೆ ಅದನ್ನೆಲ್ಲ. ಒಂದ್ಸತಿ ನಾನು ಏನೋ ನೆನಪಾಯ್ತು ನನ್ಗೆ, ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನೀವು ಅಲ್ಲಿ ನಿರೂಪಣೆ ಮಾಡ್ತಾ ಇದ್ರಿ. ಆಮೇಲೆ ಎಲ್ಲೋ ರೇಡಿಯೋದಲ್ಲಿ ಹಾಡ್ ಬರ್ತಾ ಇತ್ತು. ಅನ್ಕೊಂಡು ಎಷ್ಟು ಚೆನ್ನಾಗಿ ಬರ್ತಾ ಇದೆಯಲ್ಲ ಅಂತ ಹಿಂಗ್ ತಿರುಗಿ ನೋಡಿದ್ರೆ ಹಾಡ್ ಹೇಳ್ತಿರೋದೇ ನೀವು. ಸೊ ಅಷ್ಟೆಲ್ಲ ಜೊತೆಗೆ ಹಾಡ್ ತುಂಬಾ ಚೆನ್ನಾಗಿ ಹೇಳ್ತೀರಾ. ಒಂದಿವತ್ತು ನಮ್ಗೆ ಹಾಡ್ ಕೇಳುವ ಅವಕಾಶ ಸಿಗ್ಬೋದಾ? ಖಂಡಿತ ಶುಭ ಅವ್ರೆ, ಹಾಡ್ತೀನಿ. ಸೊ ನಾನೊಂದು ಭಾವಗೀತೆ ಹಾಡ್ತೀನಿ ಇವತ್ತು. ನಮ್ಮ ತಾಯಿ ನಾಡಿಗಾಗಿ. ಅಮ್ಮ ಅಂದ್ರೆ ಯಾರಿಗ ಇಷ್ಟ ಅಲ್ಲ, ನಮ್ಮ ನೆಲೆ, ನಮ್ಮ ನಾಡು ಅನ್ನೋದೇ ನಮ್ ತಾಯಿ ನಾಡು. ಸೊ ಹಾಗಾಗಿ ಒಂದು ಅಮ್ಮ ಅನ್ನೋ ಒಂದು ಹಾಡನ್ನ ಇವತ್ತು ಹಾಡ್ತೀನಿ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ನೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ನೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ನೀನು,
ಮಿಡುಕಾಡುತ್ತಿರುವೆ ನಾನು ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿವೆ ಓದುವ ಗಮನ ಓ ಅಗಾಧ ಗಗನ ಓ ಅಗಾಧ ಗಗನ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಢಕ್ಕೆ ಸಿಕ್ಕ ನೀನು ಮಿಡುಕಾಡುತ್ತಿರುವೆ ನಾನು ಮಿಡುಕಾಡುತ್ತಿರುವೆ ನಾನು ಮಿಡುಕಾಡುತ್ತಿರುವೆ ನಾನು. ಧನ್ಯವಾದ. ಹೇಳಿದ್ರಿ. ಮತ್ತೆ ಅದೇ ನಾನು ರಂಗಭೂಮಿ ಬಗ್ಗೆ ಮಾತಾಡ್ಬೇಕಿತ್ತು. ಇತ್ತೀಚೆಗೆ ರಂಗಭೂಮಿಲಿ ಒಂದು ಮುಖ್ಯ ಪಾತ್ರ ಮಾಡಿದ್ರಿ, ಚಾಮುಂಡಿ ಪಾತ್ರ. ಆಗಿತ್ತು. ನಿಮ್ಮ ಈ ರಂಗಭೂಮಿಯ ಅನುಭವ ಮತ್ತೆ ಏನಾದ್ರೂ ಒಂದು ಡೈಲಾಗ್ ನೆನಪಿದ್ರೆ ಅದು ಹೇಳ್ತೀರಾ ಪ್ಲೀಸ್? ಶೋರ್. ಅದೇ ಇದು ಅಕ್ಕ ಸಮ್ಮೇಳನದಲ್ಲಿ ಮಾಡಿದ್ದು ಚಾಮ ಚೆಲುವೆ ಅನ್ನೋ ಒಂದು ನಾಟಕ. ಈ ನಾಟಕದಲ್ಲಿ ನಾನು ಚಾಮುಂಡಿ ಪಾತ್ರ ಮಾಡಿದ್ದೆ. ಚಾಮುಂಡಿ ಹಾಗೂ ಮಹಿಷಾಸುರನ್ ಕತೆ ಎಲ್ಲಾರು ಕೇಳಿರ್ತೀರ. ಅವರಿಬ್ರು ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗಿರ್ಬೋದು, ಹೇಗೆ ಈ ಚಾಮುಂಡಿ ಮಹಿಷಾಸುರನ ಸಂಹಾರ ಮಾಡಿದ್ಲು, ಅದು ನಾರ್ಮಲ್ ಜನರು ಹೇಗ್ ಮಾತಾಡ್ತಾರೆ ಅನ್ನೋ ಒಂದು ಜೀವನ ಶೈಲಿ ಮೇಲೆ ಈ ಚಾಮ ಚೆಲುವೆ ಅನ್ನೋ ಒಂದು ಡ್ರಾಮಾ ಇತ್ತು. ಅದನ್ನ ಅಕ್ಕ ಸಮ್ಮೇಳನದಲ್ಲಿ ಮಾಡಿದ್ವಿ ನಾವು. ಸೊ ಖಂಡಿತ ಅದು ಒಂದು ಡೈಲಾಗ್ ಎಲ್ಲರಿಗೋಸ್ಕರ ಹೇಳ್ತೀನಿ. ಮಹಿಷಾಸುರ ಹಾಗೆ ಚಾಮುಂಡಿ ಮಧ್ಯದಲ್ಲಿ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಚಾಮುಂಡಿಗೆ ಆ ಬೆಟ್ಟ ತುಂಬಾ ಇಷ್ಟ ಆಗಿರತ್ತೆ, ಅಲ್ಲಿ ಹೋಗಿ ನೆಲೆಸ್ಬೇಕು ಅನ್ನೋ ಒಂದು ಆಸೆ ಬರತ್ತೆ. ಆದ್ರೆ ಮಹಿಷಾಸುರ ಅಲ್ಲಿ ಆಲ್ರೆಡಿ ಇದ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಚಾಮುಂಡಿ ಹೋಗ್ತಾ ಇರ್ತಾಳೆ. ಆ ದ್ವಾರಪಾಲಕರೋಳನ್ ತಳಿಯೋದಾಗಿರ್ಬೋದು, ಮಹಿಷಾಸುರನ ಚಾಮುಂಡಿನ ತಳಿಯೋದಾಗಿರ್ಬೋದು, ಈ ಒಂದು ಕಾನ್ವರ್ಸೇಷನ್ ಅಲ್ಲಿ ಬರುವಂತ ಒಂದು ಸನ್ನಿವೇಶ ಇದು ಡೈಲಾಗ್. ಮಹಿಷಾಸುರ ಹೇಳ್ತಾನೆ, ಇಷ್ಟು ಚೆನ್ನಾಗಿದ್ಯಾ, ನೀನ್ ಯಾಕೆ ನನ್ನ ಮದ್ವೆ ಆಗ್ಬಾರ್ದು ಅಂತ ಕೇಳ್ತಾನೆ. ಆಗ ಇಲ್ಲೇ ನೆಲ್ಸ್ಕೋಬೋದಲ್ವಾ ನೀನು ನನ್ ಜೊತೆಗೆ ಅಂತ. ಆಗ ಚಾಮುಂಡಿ ಹೇಳ್ತಾಳೆ, ನಾನು ನಿನಗಾಗ್ ಬಂದವಳಲ್ವೋ, ನಿನ್ನ ನಿರ್ನಾಮ ಮಾಡಕ್ ಬಂದವಳು. ಕಂಡ್ ಹೆಣ್ಣನ್ ಕೆಣಕೋ ಅಧಿಕಾರ ನಿನಗಿಲ್ಲ, ಮೊದ್ಲು ನನ್ ಜೊತೆಗೆ ಸಮರಕ್ಸಿದ್ನಾಗೋ ಅನ್ನೋ ಒಂದ್ ಡೈಲಾಗ್ ಹೇಳ್ತಾಳೆ. ಇದಾದ ನಂತರ ಅವ್ರಿಬ್ರು ಮಧ್ಯದಲ್ಲಿ ಯುದ್ಧ ಪ್ರಾರಂಭ ಆಗತ್ತೆ. ಸೊ ಯುದ್ಧ ಪ್ರಾರಂಭ ಆದ್ಮೇಲೆ ನಿಮ್ಮೆಲ್ರಿಗೂ ಗೊತ್ತಿರತ್ತೆ ಇದ್ರ ಕತೆ. ಚಾಮುಂಡಿ ಸಂಹಾರ ಮಾಡ್ತಾಳೆ ಮಹಿಷಾಸುರನ ಅಂತ. ಅಲ್ಲೋಗಿ ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸ್ತಾಳೆ ಅನ್ನೋದು ಸ್ಟೋರಿ. ತುಂಬಾ ಚೆನ್ನಾಗಿತ್ತು. ಸನ್ನಿವೇಶನೂ ಹೇಳಿದ್ರಿ, ಸಂಭಾಷಣೆನೂ ಹೇಳಿದ್ರಿ. ನಮ್ಗೆಲ್ಲ ತುಂಬಾ ಸಂತೋಷ ಆಯ್ತು. ಎಸ್ತರ್ ಸ್ಮಿತಾ ಅವರೇ, ನಿಮ್ಮ ಈ ಅಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ, ಹಾಡ್ ಹೇಳೋದಕ್ಕೆ, ಡೈಲಾಗ್ ಹೇಳೋದಕ್ಕೆ ನಮ್ಗೆಲ್ಲ ತುಂಬಾ ಸಂತೋಷ ಆಗಿದೆ ಕೇಳ್ಬಿಟ್ಟು. ವಿದೇಶದಲ್ಲಿ ಇದು ಇಷ್ಟೊಂದು ನಮ್ಮ ಕನ್ನಡ ಸಂಸ್ಕೃತಿಗೆ, ಜನಪದ ಕಲೆಗೆ ಇಷ್ಟೊಂದು ಹತ್ರ ಇದ್ದೀರಾ ನೀವು ಅಂತ ತುಂಬಾ ಧನ್ಯವಾದಗಳು. ಖಂಡಿತ. ಇಷ್ಟೊತ್ತು ನನ್ನನ್ನ ಇಷ್ಟು ಚೆನ್ನಾಗ್ ಮಾತಾಡ್ಸಿದ್ರಿ. ಸೊ ನಾನ್ ಎಲ್ಲಾರ್ಗು ಹೇಳೋದಿಷ್ಟೇ, ಎಲ್ಲೋದ್ರೂನುವೆ ನಮ್ಮ ತಾಯ್ನಾಡು ಭಾಷೆಯನ್ನ ಮರಿಬಾರ್ದು. ನಾವು ಎಷ್ಟೇ ದೂರ ಬಂದಿರ್ಬೋದು, ಆದ್ರೆ ಅದ್ರಲ್ಲಿರುವಂತ ಒಲವು, ಆ ಪ್ರೀತಿನ ಎಲ್ಲೆಲ್ಲಾಗತ್ತೆ ನಮ್ಗೆ, ಸಣ್ಣದಾಗಿರ್ಬೋದು, ದೊಡ್ಡ ಸ್ಟೇಜ್ ಆಗಿರ್ಬೋದು, ಎಲ್ಲಾದ್ರೂ ಪರವಾಗಿಲ್ಲ, ಅದನ್ನ ಬೆಳ್ಸೋಣ, ಎಲ್ಲಾರು ಬೆಳ್ಸಿ ಅಂತ ಎಲ್ಲಾ ಕನ್ನಡಿಗರಿಗೂ ನಾನ್ ಕೇಳ್ಕೊಂತೀನಿ. ಹಾಗೆ ಜನಪದ ಕಲೆಯನ್ನು ಕೂಡ ಅದನ್ನ ಬೆಳ್ಸಿ ಅಂತ ಎಲ್ಲರಿಗೂ ಕೇಳ್ಕೊತೀನಿ. ಧನ್ಯವಾದ. ಇದುವರೆಗೂ ಹೊರದೇಶದಲ್ಲಿ ಕನ್ನಡದ ಡಿಂಡಿಮ ವಿಶೇಷ ಕಾರ್ಯಕ್ರಮ ಸರಣಿಯನ್ನು ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಶ್ರೀಮತಿ ಶುಭಾ. ಪರಿಕಲ್ಪನೆ ಎಸ್ಆರ್ ಭಟ್. ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್. ಸಹಕಾರ
ಲಿಡಿಯಾ. ಈ ಕಾರ್ಯಕ್ರಮವನ್ನ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಸಹ ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.